ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಈ ಸ್ವೀಟ್ಗೆ ನಾನಿಟ್ಟಿರೋ ಹೆಸರು ಬ್ರೆಡ್ ಬಲ್ಬಲಾ. ಬ್ರೆಡ್ ಬಲ್ಬಲಾ ಅಂದರೆ ಬ್ರೆಡ್ನಲ್ಲಿ ಮಾಡ್ತಕ್ಕಂಥ ಒಂದು ಸ್ವೀಟ್. ಓಕೆ, ಈ ಬ್ರೆಡ್ ಬಲ್ಬಲಾ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ತಿಳ್ಕೊಳ್ಳೋಣ. ಓಕೆ, ನಾನೇನು ಮಾಡಿದ್ದೀನಿ, ಬ್ರೆಡ್ನ ತಗೊಂಡು ಆ ಕ್ರಸ್ಟ್ನೆಲ್ಲ ಕಟ್ ಮಾಡಿ ಕ್ಯೂಬ್ಸ್ ಮಾಡಿಕೊಂಡು ಆ ಕ್ಯೂಬ್ಸ್ನೆಲ್ಲ ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ. ಇಲ್ಲಿದೆ. ಓಕೆ, ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೋಬೇಕು. ಕರೆದಿಟ್ಕೊಂಡಿದ್ದೀನಿ. ಅದಲ್ದಿರ ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಅಂದರೆ ಗೋಡಂಬಿ, ದ್ರಾಕ್ಷಿ, ಹಾಲು, ಸಕ್ಕರೆ, ತುಪ್ಪ, ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಕೇಸರಿಯನ್ನು ಹಾಲಲ್ಲಿ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಇದಲ್ದಿರ ಸ್ವಲ್ಪ ಕ್ರೀಮ್ ಬೇಕು. ಈಗ ಈ ಬ್ರೆಡ್ ಬಲ್ಬಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸುಮಾರು 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಓಕೆ, ಇದಕ್ಕೆ ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಇದಕ್ಕೆ ಮುಳುಗುವಷ್ಟು ನೀರು ಹಾಕೋಣ. ಇದು ಚೆನ್ನಾಗಿ ಕುದ್ದು ಪಾಕ ಆಗಬೇಕು. ಅಷ್ಟರಲ್ಲಿ ಇಲ್ಲಿ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕರ್ಕೊಳ್ಳೋಣ. ಓಕೆ, ಈ ಕಡೆ ಒಂದು ಪ್ಯಾನ್ ಇಟ್ಟೆ. ಓಕೆ, ಇದಕ್ಕೆ ತುಪ್ಪ ಹಾಕ್ತೀನಿ. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಗೋಡಂಬಿ. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕಂದು ಬಣ್ಣ ಬರೋವರೆಗೂ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಓಕೆ, ಈಗ ಇದು ಒಂದೆಳೆ ಪಾಕ ಆಗಬೇಕು. ನೋಡಿ, ಹಿಂಗಂದರೆ ಒಂದೆಳೆ ಬಿಟ್ಟು ಮೇಲೆ ವಾಪಸ್ ಹೋಗ್ಬೇಕು. ಅಲ್ಲಿ ತನಕ ಇದನ್ನು ನಾವು ಕುದಿಸ್ತಾ ಇರಬೇಕು. ಹಾಗೆ ಬಿಟ್ಟು ಮೇಲೆ ಬರಬೇಕು ಅದು ವಾಪಸ್ಸು. ಹಂಗಾದರೆ ಅದು ಪಾಕ ರೆಡಿ ಅಂತ. ಇದಕ್ಕೆ ನಾವು ಕರೆದಿರ್ತಕ್ಕಂಥ ಈ ಬ್ರೆಡ್ ಕ್ರಮ್ಸ್ ಹಾಕೋಣ. ಬ್ರೆಡ್ಡು ಇದು ಇದರಲ್ಲಿ ಚೆನ್ನಾಗಿ ಮೆತ್ತಗಾಗೋ ತನಕ ಇದು ಬೇಯಬೇಕು ಸಕ್ಕರೆ ಪಾಕದಲ್ಲಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಇದನ್ನು ನಾವೇನು ಮಾಡೋಣ ಅಂದರೆ ಒಂದು ಸ್ವಲ್ಪ ಮ್ಯಾಶ್ ಮಾಡಿಬಿಡೋಣ. ಓಕೆ, ಇದಕ್ಕೆ ನಾವು ಹಾಲು ಹಾಕೋಣ. ಆಮೇಲೆ ಕೇಸರಿ. ಇದು ಹಲ್ವಾ ಹದಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಗೊತ್ತಾಯಿಸ್ಬೇಕು. ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೋಬೋದು. ಮತ್ತು ತುಪ್ಪ ಹಾಕೋಣ. ಈಗ ಇದು ಚೆನ್ನಾಗಿ ಹಲ್ವಾ ಹದಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಇದನ್ನು ಕೈ ಬಿಡದೆ ಗೊಟಾಯಿಸ್ತಾ ಇರಬೇಕು. ಇನ್ನು ಸ್ವಲ್ಪ ಕೆದಕ್ತಾ ಇರಬೇಕಿದು. ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಓಕೆ, ತುಪ್ಪ ಚೆನ್ನಾಗಿ ಬಿಟ್ಕೋತು. ಸೊ ಇದು ಹಲ್ವಾ ಆಯಿತು ಅನಿಸುತ್ತೆ. ಇದನ್ನು ಆಫ್ ಮಾಡೋಣ. ವಂಡರ್ಫುಲ್. ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ಓಕೆ, ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ವಾವ್! ಬ್ರೆಡ್ ಬಲ್ಬಲ. ಬೇಕಾಗುವ ಪದಾರ್ಥಗಳು: ಎಣ್ಣೆಯಲ್ಲಿ ಕರಿದ ಬ್ರೆಡ್, ಸಕ್ಕರೆ, ಹಾಲು, ಫ್ರೆಶ್ ಕ್ರೀಮ್, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಮತ್ತು ಕೇಸರಿ ದಳ. ಮಾಡುವ ವಿಧಾನ: ಬಾಣಲಿಗೆ ಸಕ್ಕರೆ ಅದು ಮುಳುಗುವಷ್ಟು ನೀರು ಹಾಕಿ ಪಾಕಕ್ಕಿಡಿ. ಪ್ಯಾನ್ಗೆ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ, ದ್ರಾಕ್ಷಿ ಹುರಿದಿಟ್ಟುಕೊಳ್ಳಿ. ಸಕ್ಕರೆ ಒಂದೆಳೆ ಪಾಕ ಆದಾಗ ಅದಕ್ಕೆ ಕರಿದ ಬ್ರೆಡ್ ತುಂಡುಗಳನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಿ. ನಂತರ ಅದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಸ್ವಲ್ಪ ಮ್ಯಾಶ್ ಮಾಡಿ ಮೆತ್ತಗಾಗುವವರೆಗೂ ಬೇಯಿಸಿ. ಅದಕ್ಕೆ ಸ್ವಲ್ಪ ಹಾಲು, ಹಾಲಿನಲ್ಲಿ ನೆನೆಸಿದ ಕೇಸರಿ ದಳ, ತುಪ್ಪ ಹಾಕಿ ಚೆನ್ನಾಗಿ ಕೈಯಾಡಿಸಿ. ತುಪ್ಪ ತಳ ಬಿಟ್ಟಾಗ ಗೋಡಂಬಿ, ದ್ರಾಕ್ಷಿ ಹಾಕಿ ಕಲಸಿ. ಹಲ್ವಾ ಹದಕ್ಕೆ ಬಂದಾಗ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಅಲಂಕರಿಸಿದರೆ ಬ್ರೆಡ್ ಬಲ್ಬಲ ಸವಿಯಲು ಸಿದ್ಧ.